ಸ್ವಾಗತ ಸ್ನೇಹಿತರೆ. ಇವತ್ತು ಜ್ವರ ಅಂತ ಬಂದಾಗ 100 ಡಿಗ್ರಿ ಮೇಲೆ ನಮ್ಮ ಬಾಡಿ ಟೆಂಪ್ರೇಚರ್ ಹೋದರೆ ಅದು ಜ್ವರ ಅಂತಾರೆ. 104ವರೆಗೂ ಜ್ವರನೇ ಅಂತಾರೆ. ಈ ಜ್ವರ ಬಂದ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ಮೊದಲದಾಗಿ ಕುಕ್ಡ್ ಫುಡ್ನ ತಿನ್ನಲೇಬಾರ್ದು. ಬಿಸ್ಕೆಟ್ಸ್, ಬ್ರೆಡ್, ಹಾಲು ತಿನ್ನಬಾರ್ದು, ಕುಡಿಬಾರ್ದು. ಸಾಮಾನ್ಯವಾಗಿ ನೋಡಿರ್ತೀರ ನೀವು, ನಿಮ್ಮ ಮನೇಲಿ ನಾಯಿ ಬೆಕ್ಕು ಸಾಕಿರ್ತೀರ. ಅದಕ್ಕೆ ಜ್ವರ ಅಂತ ಬಂದಾಗ ನೀವೆಷ್ಟೇ ಫೋರ್ಸ್ ಮಾಡಿ, ಏನೇ ಮಾಡಲಿ ತಿನ್ನಲ್ಲ, ಹಂಗೆ ಇರುತ್ತೆ. ತಾನಾಗ ಅದು ಸರಿಯಾಗೋವರೆಗೂ ಅದು ತಿನ್ನಲ್ಲ. ನಾವು ಅದನ್ನೇ ಉಪಯೋಗಿಸ್ಬೇಕು. ಜ್ವರ ಅಂತ ಬಂದಾಗ ತಿನ್ನಬಾರ್ದು. ಫ್ರೂಟ್ಸ್ ತಿನ್ನಿ, ವೆಜಿಟೇಬಲ್ಸ್ ತಿನ್ನಿ, ಹಸಿದು ತರಕಾರಿ ತಿನ್ನಿ, ತೊಂದರೆ ಇಲ್ಲ. ಅಂದರೆ ಕುಕ್ಡ್ ಫುಡ್ಡು, ಬೇಯಿಸಿರೋ ಅನ್ನ, ಚಪಾತಿ ಅದೆಲ್ಲ ಬಿಟ್ಬಿಡಿ. ಆಮೇಲೆ ಈ ಜ್ವರನ ನೀವು ವೈರಲ್ ಜ್ವರ ಅಂತ ಬಂದಾಗ ಇದನ್ನು ಗೊತ್ತಾಗಿದ ತಕ್ಷಣ ಗುಳಿಗೆಗಳು, ಕಡಲೆಪುರಿ, ಕಡಲೆ ಮಿಠಾಯಿ ತಿನ್ನಂಗೆ ಸ್ಟಾರ್ಟ್ ಮಾಡಿಬಿಡ್ತೀರ. ಡಾಕ್ಟ್ರಿಗೂ ಕನ್ಸಲ್ಟ್ ಮಾಡಲ್ಲ. ಅದ್ರ ಬದಲಾಗಿ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಿ. ಏನು ಮಾಡಬೇಕು, ಒಂದು 20 ಎಲೆ ತುಳಸಿ ಎಲೆ ತೊಗೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕುಟ್ಕೊಳ್ಳಿ, ಚೆನ್ನಾಗಿ ಜಜ್ಕೊಂಡು ಅದನ್ನು ಬಟ್ಟೆಯಲ್ಲಿ ಹಿಂಡ್ಕೊಂಡು ರಸ ತಗೊಳ್ಳಿ. ಎಷ್ಟೋ ಒಂದು 6-7 ಸ್ಪೂನಷ್ಟು ರಸ ತಗೊಳ್ಳಿ. ಅದಕ್ಕೆ ಒಂದು 10-20 ಕಾಳು ಮೆಣಸನ್ನ ಕುಟ್ಕೊಂಡು ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ 1 ಸ್ಪೂನಷ್ಟು ಜೇನುತುಪ್ಪವನ್ನು ಬೆರೆಸ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಡು 2 ಗಂಟೆಗೆ ಒಂದೊಂದು ಸ್ಪೂನು ತಿನ್ನಿಸ್ತಾ ಹೋದರೆ 2 ದಿವಸದಲ್ಲಿ ನಿಮ್ಮ ವೈರಲ್ ಫೀವರ್ ಹೆಂಗೇ ಇರಲಿ ಕಮ್ಮಿ ಆಗಿಬಿಡ್ತದೆ. ಇದೊಂದು ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ಬೇಯಿಸಿರೋ ಆಹಾರ ತಿನ್ನಬೇಡಿ. 2ನೇದು ನಾನು ಹೇಳಿದ ಮದ್ದನ್ನು ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಂಬಲ ಕೊಡಿ. ಇನ್ನಿಷ್ಟು ಈ ಥರ ವೀಡಿಯೋಗಳು ತೊಗೊಂಡು ನಾನು ಬರ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.